ವಿಜಯಪುರ ಜಿಲ್ಲೆಯ ಸಿಂದಗಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿ ಹಾಗೂ ಮಗು ಸಾವನ್ನಪ್ಪಿದ್ದು, ಮಹಿಳೆ ಮತ್ತು ಮಗುವಿಗೆ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸಿಂದಗಿಯ ವಿದ್ಯಾನಗರದ 4ನೇ ಕ್ರಾಸ್ ನಿವಾಸಿ ಮೈತ್ರಾ ರವಿಚಂದ್ರ ಸುಗಂಟಾಣ ಮೃತಪಟ್ಟವರು. ಮೈತ್ರಾ ಫೆಬ್ರವರಿ 18ರಂದು ಸಿಂದಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದು, ಫೆಬ್ರವರಿ 18ರಂದು ಮಗುವಿಗೆ ಜನ್ಮ ನೀಡಿದ್ದರು. ಅತಿ ರಕ್ತಸ್ರಾವದಿಂದ ಬಳಲುತ್ತಿದ್ದ ಮೈತ್ರಾಗೆ ಸರಿಯಾದ ಚಿಕಿತ್ಸೆ ನೀಡದ ಕಾರಣ ಮೃತಪಟ್ಟಿದ್ದಾಳೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುನಿಲ್ ರಾಠೋಡ್, ಸಿಂದಗಿ. ರಕ್ತಸ್ರಾವ ಆಗಿ ಬಾಣಂತಿ ಮತ್ತು ಕೂಸ ಇವತ್ತು ನಿಧನ ಹೊಂದಿದ್ದು ಬಹಳ ಖೇದಕರ ಸಂಗತಿ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಇವತ್ತು ನಾ ತಾಲೂಕು ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿರುವಂತ ಏನ್ ನ್ಯೂನತೆಗಳಿಂದ ಎರಡು ಬಾಣಂತಿ ಮತ್ತು ಕೂಸು ಇವತ್ತು ಮರಣ ಹೊಂದ್ಯಾರ ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡ್ಕೊಂಡು ಮತ್ತೊಮ್ಮೆ ತಮಗೆ ಸುದ್ದಿಗೋಷ್ಠಿ ಮುಖಾಂತರ ನಾ ತಿಳಿಸ್ತೀನಿ. ಅಲ್ಲ, ಇವತ್ತೇ ಒಂದಾಗಿದ್ದು ಅಲ್ಲ, ಡ್ಯೂಟಿ ಡಾಕ್ಟರ್ಸ್ ಇರಬೇಕು ಆಕ್ಚುಲಿ. ಆದ್ರೆ ನಾವು ಸಹಿತ ಪ್ರತಿ ತಿಂಗಳ ಅಲ್ಲಿ ಸಭೆ ಮಾಡ್ತೀವಿ. ಡ್ಯೂಟಿ ಡಾಕ್ಟರ್ಸ್ ಇರಬೇಕು, ನರ್ಸ್ಗಳು ಇರಬೇಕು, ಸ್ಟಾಫ್ನವ್ರು ಇರಬೇಕು, ಜನರಿಗೆ ಒಳ್ಳೆ ರೀತಿಯಿಂದ ಸೌಲಭ್ಯ ಕೊಡಬೇಕು, ಚಿಕಿತ್ಸೆ ಕೊಡ್ಬೇಕಂತ ನಾನು ಸಹಿತ ಪ್ರತಿ ತಿಂಗಳ ಮೀಟಿಂಗ್ ಮಾಡ್ಕೊಂಡು ಹೇಳಿನಿ. ಇದರಲ್ಲಿ ಯಾರು ಡ್ಯೂಟಿ ಡಾಕ್ಟರ್ ಆ ಸಮಯದಲ್ಲಿ ಇಲ್ಲ, ಅವ್ರಿಗೆ ಯಾರು ಸರಿಯಾಗಿ ಚಿಕಿತ್ಸೆ ಕೊಟ್ಟಿಲ್ಲ, ಅವ್ರ ಮೇಲೆ ಯೋಗ್ಯ ಕ್ರಮ ತೆಗೆದುಕೊಳ್ಳಲು ನಾ ಮೇಲಾಧಿಕಾರಿಗಳಿಗೆ ನಾ ಶಿಫಾರಸು ಮಾಡ್ತೀನಿ. ನಾನು ಭೀಮರಾಜ್ ಸೇನೆ ರಾಜ್ಯಾಧ್ಯಕ್ಷ ಶಿವನಾಟಿಕರ್ ಅಂತ, ಸಿಂದಗಿ ತಾಲೂಕಿನ ನಿವಾಸಿ. ಇದು ನಿಮ್ಗೆ ಏನು ಹೇಳಬೇಕಪ್ಪ ಅಂತಂದ್ರೆ, ಈ ಕರ್ನಾಟಕ ಸರ್ಕಾರದ ನಮ್ಮ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರಿಗೂ ಮತ್ತು ಗುಂಡೂರಾವ್ರವ್ರಿಗೆ ಸ್ಪಷ್ಟವಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಇಡೀ ಕರ್ನಾಟಕದಲ್ಲಿ ಅತ್ಯಂತ ನಿರ್ಲಕ್ಷ್ಯ ಆಸ್ಪತ್ರೆ ಯಾವುದಾದ್ರೂ ಇದ್ರೆ ನಮ್ಮ ಸಿಂದಗಿ ತಾಲೂಕಿನ ಆಸ್ಪತ್ರೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಒಬ್ಬ ವೈದ್ಯಕೀಯನು ಸರ್ಕಾರದಿಂದ ನೇಮಕ ಮಾಡಿ ಮತ್ತು ಅವನಿಗೆ ಅನುಭವ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಒಬ್ಬೊಬ್ಬ ಅಧಿಕಾರಿಗೆ ಎರಡೆರಡು ದವಾಖಾನೆ ಚಾರ್ಜ್ ಕೊಟ್ಟಿದ್ದಾರೆ. ಅವ್ರಿಗೆ ಫೋನ್ ಮಾಡಿದ್ರೆ ಅವರು, ನಾನು 2 ಕಡೆ ಏನು ಮಾಡಲಿ ಸರ, ನಾನು ತುಂಬ ಪ್ರೆಷರ್ ಆಗ್ತದೆ, ನಾನು ಏನು ಮಾಡಲಿ ಅಂತ ಅವ್ರು ಹೇಳಿದ್ದು ನನ್ನ ಹತ್ರ ರೆಕಾರ್ಡಿಂಗ್ ಸಮೇತ ಅದಾವ. ಅದಕ್ಕೆ ದಯಮಾಡಿ ಈ ಗುಂಡೂರಾವ್ ಸಾಹೇಬರು ತಮ್ಮ ರಾಜಕೀಯನ ಬದಿಗೆಟ್ಟು ತಾವು ಸರ್ಕಾರದ ಉನ್ನತ ಸ್ಥಾನಗಳನ್ನು ಪಡೆದುಕೊಂಡು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳಾಗಿರ್ಬೋದು, ಇಂಥ ಬಡ ರೋಗಿಗಳಿಗೆ ತಾವೇ ಬಜೆಟ್ನಲ್ಲಿ ಸಿಕ್ಕಾಪಟ್ಟೆ ದುಡ್ಡಿಟ್ಟು ಈ ಥರ ದುಡ್ಡನ್ನು ವಾಯ ಮಾಡಿ ಕೋಟಿಗಟ್ಟಲೆ ಒಂದು ಮಷಿನರಿ ತರ್ತೀರಿ. ಆ ಮಷಿನರಿ ನಡ್ಸೋಕ್ಕೆ ಮತ್ತು ಅಲ್ಲಿ ಇರ್ತಕ್ಕಂಥ ವೈದ್ಯಕೀಯನೇ ಇಲ್ಲ. ಅದಕ್ಕೆ ಅಲ್ಲ, ಇವತ್ತಾಗಿರೋದು ಇದನ್ನೇ ರೀ. ಈಗ ಇವರು ಬಡವರು, ತುಂಬ ಬಡವರು, ಕಡು ಬಡವರು, ಅವರು ಎಲ್ಲಿ ಬೇರೆ ಕಡೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋಕೆ ಅವ್ರ ಹತ್ರ ದುಡ್ಡಿಲ್ಲ. ಅದ್ರಗೋಸ್ಕರ ಸರ್ಕಾರಿ ದವಾಖಾನೆಗೆ ಬಂದು ನಾವು ದವಾಖಾನೆ ತೋರಿಸ್ಕೊಂಡು ಏನೋ ಮಾಡ್ಬೇಕಂತೇಳಿ ಬಂದಿರೋದು. ಇಲ್ಲಿ ಎಲ್ಲ ವೈದ್ಯಕೀಯರ ನಿರ್ಲಕ್ಷ್ಯದಿಂದ ಇದು ಇವತ್ತು ಸಾವನ್ನಪ್ಪಿದ್ದು ಈ ಮೈತ್ರಾ ಅನ್ನುವಂಥ ಹೆಣ್ಣು ಮಗಳು ಮತ್ತು ಪಾಪು ಬೇಬಿ ಫಸ್ಟಿಗೆ ಅವರು ಹಾಸ್ಪಿಟಲಲ್ಲೇ ತೀರ್ಕೊಂಡಿದ್ದು. ಆಮೇಲೆ ಇವ್ರಿಗೆ ತಮ್ಮ ಬೇಜವಾಬ್ದಾರಿತನದಿಂದ ಮತ್ತೆ ಅವರು ಅಲ್ಲಿ ಮೇನು ಡೆಲಿವರಿಗೆ ಮೇಡಮರ್ ಇರಲಿಲ್ಲ, ಅಲ್ಲಿ ನರ್ಸ್ಗಳೇ ಮಾಡ್ಕೊಂಡಿದ್ದು. ನಾನು TH ಅವ್ರಿಗೆ ಫೋನ್ ಮಾಡಿದಾಗ ಅವರು ಬಿಕಾಮ್ BSc ಮುಗಿಸಿರ್ತಕ್ಕಂಥ ಮೆಡಿಕಲ್ ಆಫೀಸರ್ ಅಂತ ಅವರು ನರ್ಸಿಂಗ್ ಸ್ಟೂಡೆಂಟ್ಗಳು ಅವರು ಕೂಡ ಮಾಡ್ಬೋದು ಅಂತ ಹೇಳ್ತಾರೆ ಅವರು. ಅಂದ್ರೆ ಆಮೇಲೆ ಏನು ಹೇಳ್ತಾರೆ, ಡಾಕ್ಟರ್ ಇರಬೇಕಾಗಿತ್ತು, ಆದ್ರೂ ತಪ್ಪು ಅಂತ ಹೇಳ್ತಾರೆ. ಇದಕ್ಕೆ ನ್ಯಾಯ ಯಾರು ಕೊಡಬೇಕು? ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಗುಂಡೂರಾವ್ರು ನೇರವಾಗಿ ಇದಕ್ಕೆ ಹೊಣೆಗಾರಾಗ್ತಾರೆ. ಮತ್ತು ಅತ್ಯಂತ ಅಧಿಕಾರಿ ಇಲ್ಲಿ ಸಿಂದಗಿ ಒಳಗೆ ಇರತಕ್ಕಂಥ ಸರ್ಕಾರದ ದವಾಖಾನೆ ಅತ್ಯಂತ ಇಡೀ ಕರ್ನಾಟಕದಲ್ಲಿ ಬೇಜವಾಬ್ದಾರಿ ಸರ್ಕಾರ.